ಈಗ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ರಾಜಕೀಯ ಕೂಡ ಶುರುವಾಗುತ್ತೆ ನೆಕ್ಸ್ಟ್. ಜಾಮೀನು ರಹಿತ ವಾರಂಟ್ ಇಶ್ಯೂ ಮಾಡಿದ್ರು ಪೊಲೀಸರು. ಇಂಥ ಕೇಸ್ಗಳಲ್ಲಿ ಸಾಮಾನ್ಯವಾಗಿ 5 ರಿಂದ 10 ವರ್ಷಗಳ ಕಾಲ ಶಿಕ್ಷೆ ಆಗಬಹುದು. BNS ಸೆಕ್ಷನ್ 105 ಆ ಸೆಕ್ಷನ್ಗಳ ಅಡಿನಲ್ಲಿ ಇವರ ಮೇಲೆ ಕೇಸನ್ನು ದಾಖಲಿಸಲಾಗಿದೆ. ಯಾವ್ಯಾವ ಸೆಕ್ಷನ್ಗಳು ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಂತೂ ಏನೇ ಸೂಪರ್ ಹಿಟ್ ಸಿನಿಮಾ ಕೊಟ್ಟರೂ ಕೂಡ ಕಂಟಕ ತಪ್ಪಿಲ್ಲ ಅಂತ ನೋಡಿ. ಯಾಕೆ ಥಿಯೇಟರ್ ಬಳಿ ಯಾಕೆ ಸಿಕ್ಕಾಕೊಂಡಿದ್ದು? 4ನೇ ತಾರೀಕು ನಡೆದಂಥ ಘಟನೆ ಇದು. ಅಂದರೆ ಅಧಿಕೃತವಾಗಿ ರಿಲೀಸ್ ಆಗೋದರ ಮುನ್ನಾ ದಿನ ಏನು ಶೋಗಳಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಮೊದಲು ಅವ್ರ ತಂದೆ ಕೂಡ ಕೂತ್ಕೊಂಡಿದ್ರು. ಅವ್ರ ತಂದೆನ ಪೊಲೀಸರು ಇಳಿಸಿ ಮಗನನ್ನು ಮಾತ್ರ ಕರ್ಕೊಂಡು ಹೋಗಿದ್ರು. ಈಗ ತಂದೆ ಕೂಡ ಸ್ಟೇಷನಿಗೆ ಬಂದಿದ್ದಾರಂತೆ. ಬನ್ನಿ, ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಜ, ಏನು ನಡೀತಾ ಇದೆ? ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯಲ್ಲಿದ್ದಾರೆ ಈಗ ಅಲ್ಲು ಅರ್ಜುನ್. ಜೊತೆಗೇನು ಅಂತಂದರೆ, ಈಗ ಇದೇನಾದರೂ ಇದು ಸಾಬೀತಾಯಿತು ಅಂತಂತಂದರೆ 5 ರಿಂದ 10 ವರ್ಷ ಶಿಕ್ಷೆ ಆಗುತ್ತೆ ಅಂತ ನಾವು ನೋಡಿದ್ದೀವಿ. ಸಿನಿಮಾ ನಟರು ಯಾವ್ಯಾವುದ್ರಲ್ಲಿ ಸಿಕ್ಕಾಕೊಂಡಿದ್ರು, ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ಶಿಕ್ಷೆ ಆಗಿದೆ, ಪ್ರಶ್ನೆ ಬೇರೆ. ಏನು ನಡೀತಾ ಇದೆ ಒಟ್ಟು? ರಂಗನಾಥ್, ಖಂಡಿತವಾಗ್ಲೂ ಪುಷ್ಪ ಸಿನಿಮಾದಲ್ಲಿ ತಗ್ಗದೆಲೆ ಅಂತ ಹವಾ ಎಬ್ಬಿಸಿದ್ದಂಥ ಅಲ್ಲು ಅರ್ಜುನ್ಗೆ ಇವತ್ತು ಪೊಲೀಸರು ನಿಜ ರಿಯಲ್ ಪೊಲೀಸರು ಯಾವ ರೀತಿ ಒಂದು ಚಿತ್ರಣವನ್ನು ತೋರಿಸ್ತಾ ಇದ್ದಾರೆ. ಯಾಕಂದರೆ ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಸಿನಿಮಾದಲ್ಲೂ ಕೂಡ ಎಲ್ಲೊಂದು ಕಡೆ ಪೊಲೀಸರನ್ನ ತುಂಬ ಕೀಳಾಗಿ ತೋರಿಸಿದ್ರು ಅನ್ನೋದು ಕೂಡ ಚರ್ಚೆಗಳಾಗ್ತಾ ಇತ್ತು. ಅದರ ಬೆನ್ನಲ್ಲೇ ಯಾವಾಗ ಈ ಒಂದು ಪ್ರಕರಣ ನಡೀತೋ, ಈ ದೂರು ದಾಖಲಾಯಿತೋ, ಅದು ಪೊಲೀಸರು ಇವತ್ತು ಅರೆಸ್ಟ್ ಮಾಡೋಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣ BNS 105 ಪ್ರಕರಣದಡಿ ಒಂದು ದೂರನ್ನು ದಾಖಲಾಗಿದೆ. ಇವತ್ತು ಸಂಜೆ ಒಳಗಾಗಿ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ಹಾಜರುಪಡಿಸುವಂಥ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಆಗಲೇ ವಿಚಾರಣೆಯನ್ನು ಒಳಪಡಿಸಿದ್ದಾರೆ. ಜೊತೆಗೆ ಆಸ್ಪತ್ರೆಗೆ ಕರೆದೊಯ್ದ ಬಳಿಕ ಅವ್ರನ್ನ ವಶಕ್ಕೆ ಕೂಡ ಪಡೆದುಕೊಳ್ತಾರೆ. ಅದಾದ ಬಳಿಕ ಒಂದಷ್ಟು ಪ್ರಕ್ರಿಯೆಗಳು ನಡೆದುಕೊಳ್ತವೆ. ಯಾಕಂದರೆ ಈ ಒಂದು ಪ್ರಕರಣ ನೋಡ್ತಾ ಇದ್ರೆ ಸುಮಾರು 5 ರಿಂದ 10 ವರ್ಷದಷ್ಟು ಕೂಡ ಜೈಲು ಶಿಕ್ಷೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಅದು ಬೇಲ್ ಕೂಡ ಪಡೆದುಕೊಳ್ಬೇಕಾಗುತ್ತೆ. ಯಾಕಂದರೆ ಸ್ಟೇಷನ್ ಬೇಲ್ ಸಿಗೋದಿಲ್ಲ, ಅಲ್ಲಿ ನ್ಯಾಯಾಲಯದಲ್ಲೇ ಬೇಲ್ ಕೂಡ ಪಡೆದುಕೊಳ್ಬೇಕಾಗುತ್ತೆ. ಇಲ್ಲಿ ಈಗ ಸದ್ಯಕ್ಕೆ ನಡೀತಾ ಇರುವಂಥದ್ದು ಅವರ ಮನೆ ಬಳಿ ಹೋಗಿ ಖುದ್ದು ಪೊಲೀಸರು ಎಲ್ಲರೂ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಕೂಡ ಒಂದಷ್ಟು ಮಾತುಗಳನ್ನಾಡ್ತಾರೆ. ನೀವು ಬಂದು ನನ್ನನ್ನು ಕರೆದುಕೊಂಡು ಹೋಗ್ತಾ ಇರುವಂಥದ್ದು ಯಾವುದೇ ತಪ್ಪಿಲ್ಲ, ಆದರೆ ನೇರವಾಗಿ ನಮ್ಮ ಮನೆ ಒಳಗಡೆ ಬೆಡ್ರೂಮ್ ತನಕ ಬಂದಿರುವಂಥದ್ದು ನಿಜಕ್ಕೂ ತಪ್ಪು, ಈ ರೀತಿಯಾಗಿ ನಡೆದುಕೊಳ್ಬಾರ್ದಿತ್ತು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಡ್ತಾರೆ. ಜೊತೆಗೆ ಅವರ ತಂದೆ ಆದಂಥ ಅಲ್ಲು ಅರವಿಂದ್ರ ಕೂಡ ಅವ್ರ ಜೊತೆಯಲ್ಲಿ ಹೋಗೋಕ್ಕೆ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿರುವಂತಾರೆ ಅವರ ಕುಟುಂಬಸ್ಥರು ಒಂದು ಸಲಹೆಯನ್ನು ಕೊಟ್ಟು ನೀವು ಹೋಗೋದು ಬೇಡ ಅಂತ ಹೇಳ್ತಾರೆ. ಈಗ ಶಿವರಾಜ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ವಿವರಗಳನ್ನ